ನೋಡ್ತಾ ಇರೋದು ಸ್ಮಾರ್ಟ್ ಕುಕಿ. ನಾನು ಭಾವನಾ. ನಮ್ಮ ಆಹಾರದಲ್ಲಿ ಲೋ ಕ್ಯಾಲೋರಿ ಇದ್ರೆ ಅದೇ ಸರಿಯಾದ ಡಯಟ್ ಅಂತ ಕೆಲವೊಬ್ರು ತಪ್ಪು ತಿಳ್ಕೊಂಡಿರ್ತಾರೆ. ನಮ್ಮ ಬಾಡಿಗೆ ಎಷ್ಟು ಕ್ಯಾಲರಿ ತಿನ್ಬೇಕು ಅನ್ನೋ ಒಂದು ಪ್ರಮಾಣ ಇರುತ್ತೆ. ಅದರ ಪ್ರಕಾರ ನಾವು ತಿನ್ಬೇಕಾಗತ್ತೆ. ಅದ್ಯಾವುದಂದ್ರೆ ನಿಮ್ಮ ಜೆಂಡರ್, ನಿಮ್ಮ ಏಜ್ ಮತ್ತೆ ನಿಮ್ಮ ಫಿಸಿಕಲ್ ಆಕ್ಟಿವಿಟಿ ಲೆವೆಲ್. ದಿ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಇತ್ತೀಚೆಗೆ ಇಂಡಿಯನ್ಸ್ ಯಾವ ರೀತಿ ಡಯಟ್ ಮಾಡಬೇಕು ಅಂತ ರೆಕಮೆಂಡ್ ಮಾಡಿದ್ದಾರೆ. ಒಬ್ಬ ಸಾಧಾರಣ ಗಂಡಸಿಗೆ ಇದು 2320 ಕ್ಯಾಲರೀಸ್, ಒಬ್ಬ ಸಾಧಾರಣ ಹೆಂಗಸಿಗೆ ಅದು 1900 ಕ್ಯಾಲರೀಸ್. ಕೇಳೋಕೆ ಚೆನ್ನಾಗಿದೆ, ಆದ್ರೆ ನೀವ್ ಯೋಚನೆ ಮಾಡ್ತಿರ್ಬೋದು ಹೀಗಂದ್ರೆ ಏನು ಅಂತ. ಇಂಡಿಯಾದಲ್ಲಿರೋ ಸಾಮಾನ್ಯ ಹೆಣ್ಣು ಮಕ್ಕಳಿಗೆ ನಾನು ಒಂದು ಡಯಟ್ ಪ್ಲಾನ್ ನ ತೋರಿಸ್ತೀನಿ. ಅದರಲ್ಲಿ 1900 ಕ್ಯಾಲರೀಸ್ ಇದೆ. ನೀವು ಬೆಳಗ್ಗೆ ಎದ್ದ ತಕ್ಷಣ ಏನ್ ತಿಂತೀರೋ ಅದು ತುಂಬಾನೇ ಮುಖ್ಯ. ಅದೇ ಬ್ರೇಕ್ಫಾಸ್ಟ್. ಕೆಲವು ಆಪ್ಷನ್ಗಳು ಇಲ್ಲಿದೆ. ಮೊದಲನೇದು ಸ್ಕ್ರಾಂಬಲ್ಡ್ ಎಗ್ ಸ್ಯಾಂಡ್ವಿಚ್ ವಿತ್ ಲ್ಯಾಟಿಸ್ ಮತ್ತೆ 1 ಗ್ಲಾಸ್ ಆಫ್ ಮಿಲ್ಕ್. 2 ಪೋಹಾ ಆರ್ ಉಪ್ಮಾ ಪ್ಲಸ್ ಎಗ್ ಆರ್ ಗ್ರಿಲ್ಡ್ ಪಾನ್ ಸ್ಯಾಂಡ್ವಿಚ್ ವಿತ್ ವೆಜಿಟೇಬಲ್ಸ್ ಪ್ಲಸ್ ಕೋಲ್ಡ್ ಕಾಫಿ. 3 ಓಟ್ಸ್ ವಿತ್ ಮಿಲ್ಕ್ ಪ್ಲಸ್ ಮಲ್ಟಿಗ್ರೇನ್ ಬ್ರೆಡ್ ಎಗ್ ಸ್ಯಾಂಡ್ವಿಚ್. ಮುಖ್ಯವಾಗಿರೋದು ಏನಂದ್ರೆ ನೀವು ಸ್ಮಾಲ್ ಮೀಲ್ಸ್ನ ತಿಂತಾ ಇರಬೇಕು. ಬ್ರೇಕ್ಫಾಸ್ಟ್ ನಂತರ ತಿನ್ನೋದು ಒಳ್ಳೇದು. ಮಿಡ್ ಮಾರ್ನಿಂಗ್ ಸ್ನ್ಯಾಕ್. ಮೊದಲನೇದು ಸ್ಪ್ರೌಟ್ಸ್ ಪ್ಲಸ್ ಫ್ರೂಟ್. 2 ಬೇಸನ್ ಸಬ್ಜಿ ವೆಜಿಟೇಬಲ್ ಚೀಲಾ ಪ್ಲಸ್ ಫ್ರೂಟ್. 3 ಕಾಲಾ ಚನ್ನಾ ಸ್ಯಾಲಡ್ ಪ್ಲಸ್ ಲಸ್ಸಿ. ಈಗ ನಾವು ಹೋಗ್ತಾ ಇರೋದು ಲಂಚ್ಗೆ. 1 ಬೌಲ್ ಆಫ್ ಮೀಡಿಯಂ ದಾಲ್, 1 ಬೌಲ್ ಆಫ್ ಮೀಡಿಯಂ ಕರ್ಡ್ ಪ್ಲಸ್ 2 ಚಪಾತೀಸ್ ಪ್ಲಸ್ ಸೀಸನಲ್ ವೆಜಿಟೇಬಲ್ಸ್. ಅಥವಾ 2 ಬೀನ್ ಸ್ಯಾಲಡ್ ಪ್ಲಸ್ ಟೋಸ್ಟೆಡ್ ಗಾರ್ಲಿಕ್ ಬ್ರೆಡ್ ಪ್ಲಸ್ ಫ್ರೂಟ್ ಯೋಗರ್ಟ್. ಅಥವಾ 3 ಗ್ರಿಲ್ಡ್ ಚಿಕನ್ ಪ್ಲಸ್ ವೆಜಿಟೇಬಲ್ ಸ್ಯಾಂಡ್ವಿಚ್. ಈಗ ನಿಮ್ಮ ಈವ್ನಿಂಗ್ ಸ್ನ್ಯಾಕ್ಗೆ ಮೊದಲನೇದು 1 ಕಪ್ ಆಫ್ ಟೀ ವಿತ್ ಮಿಲ್ಕ್ ಆ್ಯಂಡ್ ಶುಗರ್ ಪ್ಲಸ್ 2 ಮಲ್ಟಿಗ್ರೇನ್ ಬಿಸ್ಕೆಟ್ಸ್. ಅಥವಾ 2 ಸ್ಟ್ರಾಬೆರಿ ಶೇಕ್ ಮತ್ತೆ ಅ ಸ್ಲೈಸ್ ಆಫ್ ಟೋಸ್ಟೆಡ್ ಬ್ರೆಡ್. ಅಥವಾ 3 ಪನ್ನೀರ್ ವೆಜಿಟೇಬಲ್ ಸ್ಯಾಂಡ್ವಿಚ್ ಮತ್ತೆ ಅ ಕಪ್ ಆಫ್ ಲೆಮನ್ ಟೀ. ಕೊನೆಯದಾಗಿ ಈಗ ಡಿನ್ನರ್. ಮೊದಲನೇದು ಗ್ರಿಲ್ಡ್ ಚಿಕನ್ ಆರ್ ಪನ್ನೀರ್ ವಿತ್ ಟಾಸ್ಡ್ ವೆಜಿಟೇಬಲ್ ಪ್ಲಸ್ ಮಲ್ಟಿಗ್ರೇನ್ ಬ್ರೆಡ್ ಪ್ಲಸ್ ಡಾರ್ಕ್ ಚಾಕ್ಲೇಟ್. ಅಥವಾ 2 ಪಾಲಕ್ ಪನ್ನೀರ್ ಪ್ಲಸ್ 1 ಚಪಾತಿ ಪ್ಲಸ್ ಸೂಜಿ ಹಲ್ವಾ. ಅಥವಾ 3 ಮಿಕ್ಸ್ ದಾಲ್ ಸೂಜಿ ವೆಜಿಟೇಬಲ್ ಚೀಲಾ ಪ್ಲಸ್ ಬೌಲ್ ಆಫ್ ಸ್ಯಾಲಡ್ ಪ್ಲಸ್ ಡಾರ್ಕ್ ಚಾಕ್ಲೇಟ್. ನೋಡಿದ್ರಾ, ನೀವು ಹೆಲ್ತಿಯಾಗಿರೋಕೆ ಪದೇ ಪದೇ ತಿನ್ನೋದು ತುಂಬಾ ಒಳ್ಳೇದು. ಈಗ ನಾನ್ ಕೊಟ್ಟಿರೋ ಮೆನುನ ನೀವ್ ತಿಂದ್ರೆ ನಿಮಗೆ 1900 ಕ್ಯಾಲರೀಸ್ ಸಿಗುತ್ತೆ. ನೀವು ತಪ್ಪಾದ ಊಟನ ಆಯ್ಕೆ ಮಾಡೋದ್ರಿಂದ ನಿಮ್ಗೆ ಇದೇ 1900 ಕ್ಯಾಲರೀಸ್ ಸಿಗುತ್ತೆ. ಅದ್ ಹೇಗಂದ್ರೆ 6 ಡೋನಟ್ಸ್ ಅಥವಾ 4 ಮೆಕ್ಡೊನಾಲ್ಡ್ ಬರ್ಗರ್ಸ್ ಅಥವಾ 1 ಲಾರ್ಜ್ ಪಿಜ್ಜಾ ಪ್ರತಿಯೊಂದು ನಿಮ್ಗೆ 1900 ಕ್ಯಾಲರೀಸ್ ಕೊಡುತ್ತೆ. ಹಾಗಾಗಿ ನೀವು ಯಾವುದೇ ಡಯಟ್ ಮಾಡಬೇಕಾದ್ರೂ ಊಟದ ಬಗ್ಗೆ ತಿಳ್ಕೊಳ್ಳೋದು ಒಳ್ಳೇದು. ಆವಾಗಲೇ ನೀವು ಹೆಲ್ತಿ ಆಗಿರೋದಕ್ಕೆ ಸಾಧ್ಯ. ಇನ್ನು ಸಾಕಷ್ಟು ನ್ಯೂಟ್ರಿಷಿಯಸ್ ಟಿಪ್ಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಕಾಯ್ತಾ ಇರಿ ಮುಂದಿನ ಸ್ಮಾರ್ಟ್ ಕುಕಿ ಎಪಿಸೋಡ್ಗೆ.